ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ. ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಪ್ರಶ್ನೆ. ರೇಣುಕಾಸ್ವಾಮಿ ಹತ್ಯೆ ಕೇಸನ್ನ ಪೊಲೀಸರು ತಿರುಚಿದ್ದಾರೆ, ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲೇಖಿಸಿ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಾಡ್ತಾ ಇರೋದು. ಎರಡನೇ ದಿನವೂ ಕೂಡ ವಾದವನ್ನು ಸಿ.ವಿ. ನಾಗೇಶ್ ಅವರು ಮುಂದುವರೆಸಿದ್ದಾರೆ. ನಿನ್ನೆ ರಕ್ತದ ಕಲೆ ಇತ್ತು, ಅದರ ವಿಚಾರದಲ್ಲಿ ಮಾತನಾಡಿದ್ರು. ಇವತ್ತು 37 ಲಕ್ಷದ ವಿಚಾರವನ್ನು ಮಾತನಾಡಿದ್ದಾರೆ. ಜೊತೆಗೆ ಪೋಸ್ಟ್ ಮಾರ್ಟಮ್ ವಿಚಾರವನ್ನು ಕೂಡ ಮಾತನಾಡಿದ್ದಾರೆ. ಮರಣೋತ್ತರ ಪರೀಕ್ಷೆಯನ್ನು ಮಾಡಿರುವಂಥ ವಿಚಾರ, ಸ್ಥಳ ಮಹಜರನ್ನು ಮಾಡಿರುವಂಥ ವಿಚಾರ, ಇವುಗಳನ್ನೆಲ್ಲ ಇವತ್ತು ಒಂದಾದ ನಂತರ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲೇಖಿಸಿ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಉಮೇಶ್ ಈಗ ನನ್ನ ಸಂಪರ್ಕದಲ್ಲಿದ್ದಾರೆ ಕ್ರೈಮ್ ಬ್ಯೂರೋಯಿಂದ. ಉಮೇಶ್, ಚಾರ್ಜ್ ಶೀಟೇ ಒಂದು ರೀತಿಯಾಗಿ ಲೋಪದಿಂದ ಕೂಡಿದೆ ಅನ್ನುವಂಥ ವಾದವನ್ನು ಮಾಡ್ತಾ ಇದ್ದಾರೆ. ಯಾವ್ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಚಾರ್ಜ್ ಶೀಟ್ ಲೋಪವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ? ಅರುಣ್, ಪೊಲೀಸರು ಮಾಡಿರುವಂಥ ಚಾರ್ಜ್ ಶೀಟ್ನಲ್ಲಿ ಕೆಲವೊಂದು ಲೋಪಗಳು ಆಗಿದ್ದಾವೆ. ಅದರ ಜೊತೆಗೆ ಪೊಲೀಸರು ಮಾಡಿರುವಂಥ ಕೆಲವು ಸಾಕ್ಷಿಗಳು ಕೂಡ ಸುಳ್ಳಿಯಿಂದ ಕೂಡಿದ್ದಾವೆ ಅನ್ನೋ ಆರೋಪವನ್ನು ಅವರು ವಾದ ಮಂಡನೆಯಲ್ಲಿ ಹೇಳ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆಯಾದ ದಿನದಂದು 3 ದಿನಗಳ ಕಾಲ ನಂತರದಲ್ಲಿ ಯಾಕೆ ಸ್ಥಳ ಮಹಜರು ಮಾಡಿದರೆ, ಆನಂತರ 2 ದಿನಗಳು ಬಿಟ್ಟು ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ ಅನ್ನೋ ಒಂದೊಂದೇ ಪ್ರಶ್ನೆಗಳನ್ನು ಎತ್ತಿ ಅವರು ಆ ಕೋರ್ಟ್ ಗಮನಕ್ಕೆ ತರ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 37 ಲಕ್ಷವನ್ನು ಡೀಲಿಗೆ ತಂದಿರೋದಲ್ಲ, ಅವರು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹಣವನ್ನು ತೆಗೆದುಕೊಂಬಂದು ಇಟ್ಟಿದ್ರು. ಆ ಹಣವನ್ನು ಇವರು ಆ ಕೊಲೆ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಅಂತ ಹೇಳಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಅನ್ನೋ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಅವರೇನು ಆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡೋದಕ್ಕೆ ಬಳಸಿದಂಥ ಆಯುಧಗಳು ಪಟ್ಟಣಗೆರೆಯ ಶೆಡ್ ಬಳಿ ಅವರು 3 ದಿನಗಳಾದ ನಂತರದಲ್ಲಿ ವಶಪಡಿಸ್ಕೊಂಡಿದ್ದಾರೆ. ಪ್ರಕರಣ ಬೆಳಕಿಗೆ ಬಂದ ದಿನವೇ ಯಾಕೆ ಅದನ್ನು ವಶಕ್ಕೆ ಪಡೆದಿಲ್ಲ ಅನ್ನೋದು ಒಂದು ಕಡೆ ಮತ್ತೊಂದು ವಿಚಾರ. ಮೂರನೇ ವಿಚಾರ ಏನಂದರೆ, ಆ ಕೊಲೆ ಪ್ರಕರಣ ನಡೆಯೋಕ್ಕೂ ಮುಂಚೆ ಕಾಮಾಕ್ಷಿಪಾಳ್ಯ ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಮಾಹಿತಿ ಇತ್ತು. ಆ ಮಾಹಿತಿ ಇದ್ದರೂ ಕೂಡ ಅವರು ಅಲರ್ಟ್ ಆಗಲಿಲ್ಲ, ಪೊಲೀಸರು ನೆಗ್ಲೆಕ್ಟ್ ಮಾಡಿದ್ದಾರೆ. ಮತ್ತು ಆ ಕೊಲೆ ಆದ ನಂತರದಲ್ಲಿ ಮೊದಲಿಗೆ ಸಬ್ ಇನ್ಸ್ಪೆಕ್ಟರ್ಗೆ ಆ ಫೋಟೋ ಬರುತ್ತೆ, ಆ ಫೋಟೋ ನೋಡಿದಂಥ ಆ ವ್ಯಕ್ತಿ ಆಗಲೂ ಕೂಡ ಆ ವಿಚಾರವನ್ನು ಹೊರಗಡೆ ಹೇಳಿಲ್ಲ. ಜೊತೆಗೆ ಆರೋಪಿಗಳೊಂದಿಗೆ ಆತನು ಸಹಕಾರ ಮಾಡಿದ್ದಾನೆ ಅನ್ನೋದು, ಅದ್ರ ಜೊತೆಗೆ ಬೇರೆ ಬೇರೆ ಈ ರೀತಿಯಾಗಿ ಯಾವೆಲ್ಲ ಲೋಪಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸಿ.ವಿ. ನಾಗೇಶ್ವರ್ ವಾದ ಮಂಡನೆ ಮಾಡ್ತಾ ಇರುವಂಥದ್ದು. ಇನ್ನೂ ಕೂಡ ಸರ್ಕಾರಿ ಪರ ವಕೀಲರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾಗಿ ವಾದ ಮಾಡ್ತಾರೆ. ವಾದ ಮಾಡಿದಂಥ ಸಂದರ್ಭದಲ್ಲಿ ಇವರ ಆರೋಪಗಳೇನಿದ್ದಾವೆ, ಇವರೇನು ಇದು ವಾದ ಮಂಡನೆಯಲ್ಲಿ ಹೇಳಿದ್ದಾರೆ, ಅದನ್ನೆಲ್ಲನೂ ಕೂಡ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸವನ್ನು ಸರ್ಕಾರಿ ಪರ ಲಾಯರು ಕೊಡ್ತಾರೆ. ಹಾಗಾಗಿ ಸದ್ಯಕ್ಕೀಗ ಒನ್ ಸೈಡ್ ಅಂದರೆ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ.